ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ SSLC ಮಾದರಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಇಂಗ್ಲೀಷ್ನ 4ನೇ ಪೇಪರು ಆಲ್ರೆಡಿ 3 ಪೇಪರ್ ಹಾಕಿದ್ದೀನಿ. ಸೊ ಈಗ 4ನೇ ಪೇಪರ್ ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟ್ಗಳದ್ದು ಹಾಕ್ತೀನಿ, ಎಲ್ಲ ಒಂದು ನೋಟ್ಸ್ಗಳನ್ನು ಕೂಡ ಹಾಕ್ತೀನಿ, ಟ್ರಿಕ್ಸ್ಗಳನ್ನು ಕೂಡ ಹಾಕ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗೋಣ ನೆಕ್ಸ್ಟ್ ಈಗ 1ನೇ ಕ್ವಶನ್ಗೆ. ನೋಡಿ, ಇದು ಕ್ವಶನ್ ಆಗಿದೆ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಇದೇನಾಗುತ್ತೆ, ಇದು ಪಾಸಿಟಿವಲ್ಲಿದೆ ಸೆಂಟೆನ್ಸ್, ಅದನ್ನು ನೆಗೆಟಿವಲ್ಲಿ ಮಾಡಬೇಕು. ಕ್ವಶನ್ ಟ್ಯಾಗು ಡಿಡೆಂಟ್ ಇದೆ, ಇದೆ ರೈಟ್ ಆನ್ಸರ್. ಡಿಡ್ ಯಾಕೆ ಬರ್ತಂದರೆ ಪಾರ್ಟಿಸಿಪೇಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ. ಇನ್ನು ನೆಕ್ಸ್ಟ್ ಎರಡನೇದು ಇನ್ಫಿನಿಟಿವ್ ಬಗ್ಗೆ ಕೇಳಿದ್ದಾನೆ. ವಿ ವರ್ ಇಲ್ಲಿದೆ ಇನ್ಫಿನಿಟಿವ್, ಟು ರಿಸೀವ್ ಅನ್ನೋದೇನದು ಇನ್ಫಿನಿಟಿವ್ ಆಗುತ್ತೆ, ಇದು ರೈಟ್ ಆನ್ಸರ್. ಇದೇನು ಮಾಡಬೇಕಾಗಿದೆ ಈಗ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ ಇಲ್ಲಿದೆ, ಈ ಅಂಡರ್ಲೈನ್ ಏನು ಅಂತ ಕೇಳಿದ್ದಾರೆ. ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇದೇನಿದೆ ಮೇಕಿಂಗ್ ರಿಕ್ವೆಸ್ಟ್, ಇದು ರಿಕ್ವೆಸ್ಟ್. ವುಡ್ ಯು ಪ್ಲೀಸ್ ಅಂತಂದರೆ ರಿಕ್ವೆಸ್ಟ್ ಅಂತ ನೀವು ತಿಳ್ಕೊಂಬೇಡಿ. ನೆಕ್ಸ್ಟು 4ನೇ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾನೆ. ಇಫ್ ಕ್ಲಾಸ್ ಕೇಳಿದ್ದಾನೆ. ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯಟ್ ಪ್ಲ್ಯಾನ್ ಯು ವುಡ್ ನಾಟ್ ಹ್ಯಾವ್ ಸಾಟ್ ಮೆಡಿಕಲ್ ಹೆಲ್ಪ್. ಇದರ ಸಂಬಂಧಿಸಿದಂತೆ ಇದೆ, ವುಡ್ ನಾಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. 1 ಸಿಲೆಬಲ್ ಯಾವುದು ಅಂತ ಕೇಳಿದ್ದಾನೆ. ಬರ್ಡ್, ಪೇಂಟಿಂಗು, ವಿಸಿಟು, ಎಕ್ಸಾಮಿನು. ಇಲ್ಲಿ ಬರ್ಡ್ ಅನ್ನೋದು 1 ಸಿಲೆಬಲ್ ವರ್ಡ್. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟನ್ನು ಕಂಬೈನ್ ಮಾಡಿ ಇವೆರಡು ಸೆಂಟೆನ್ಸ್ಗಳನ್ನು ಕೂಡಿಸಿ ಬರೆಯುತ್ತೆ, ಒಂದೇ ಸೆಂಟೆನ್ಸ್ ಮಾಡಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಐ ಕ್ಯಾನಾಟ್ ಸಾಲ್ವ್ ಇಟ್. ಆನ್ಸರು. ನೆಕ್ಸ್ಟ್ ಆರ್ಟಿಕಲ್ ಇದೆ. ಹೂ ಈಸ್ ಡ್ಯಾಶ್ ಟಫೆಸ್ಟ್. ಟಫೆಸ್ಟು, ರಿಚೆಸ್ಟು, ಲಾಂಗೆಸ್ಟು, ಹೈಯೆಸ್ಟು, ಬೆಸ್ಟು ಇವೆಲ್ಲ ಬಂದರೆ ಇವೆಲ್ಲ ಸೂಪರ್ಲೇಟಿವ್ ಶಬ್ದಗಳು. ಸೂಪರ್ಲೇಟಿವ್ ಡಿಗ್ರಿ ಬಂದರೆ ಕಂಪಲ್ಸರಿಯಾಗಿ ದ ಹಚ್ಚಬೇಕು. ಓಕೆ, ದ ಲಾಂಗೆಸ್ಟು, ದ ಶಾರ್ಟೆಸ್ಟು, ದ ಸ್ಮಾರ್ಟೆಸ್ಟು, ದ ಏನೋ ಹೈಯೆಸ್ಟು, ಇವೆಲ್ಲದರ ಹಿಂದೆ ದ ಕಂಪಲ್ಸರಿ ದ ಹಚ್ಚಲೇಬೇಕು. ಸೂಪರ್ಲೇಟಿವ್ ಡಿಗ್ರಿ ಎಲ್ಲ. ಓಕೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾನೆ. ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ನೋಡಿ, ಇಲ್ಲಿ ಇಮಿಡಿಯೇಟ್ಲಿ ಅನ್ನೋದೇನು, ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಅನ್ನೋದೇನು ಅಡ್ವರ್ಬ್ ಆಗುತ್ತೆ. ಯಾಕಂದರೆ ಸ್ಟಾರ್ಟ್ ಹೆಂಗಾಯಿತು ಅಂದರೆ ಕೆಲಸ ಹೆಂಗಾಯಿತು, ವರ್ಬ್ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ಯಾವ ಶಬ್ದ ಅಂದರೆ ಇಮಿಡಿಯೇಟ್ಲಿ ಅನ್ನೋ ಶಬ್ದ. ಸೊ ವರ್ಬ್ ಬಗ್ಗೆ ಹೇಳುವಂಥ ಶಬ್ದಗಳನ್ನು ಆಡ್ವರ್ಬ್ ಅಂತೀವಿ. ಅದೇ ರೀತಿ ಫ್ರೆಂಡ್ಸ್, ನಿಮ್ಗೊಂದು ಕ್ವಶನು, ನೌನ್ ಬಗ್ಗೆ ವಿಶೇಷತೆಯನ್ನು ಹೇಳುವ ಶಬ್ದಕ್ಕೆ ಏನಂತಾರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ, ಯಾವ ಶಬ್ದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಓಕೆ, ನೌನ್ ಬಗ್ಗೆ ಹೇಳೋದು, ಅದೊಂದು ಕ್ವಶನು. ಲಿಂಕ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೂಟೇಬಲ್ ಲಿಂಕರ್ ಬಗ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡುತ್ತೆ ಅಂತಂದರೆ, ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಬಟ್ ದೇ ಡಿಡೆಂಟ್ ಗೆಟ್ ಟಿಕೆಟ್ಸ್. ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಪ್ರಿಪೋಸಿಷನ್ನ ಹಾಕಬೇಕಿಲ್ಲಿ. ಚಿಲ್ಡ್ರನ್ ವರ್ ವೇಟಿಂಗ್ ಫಾರ್ ದ ಬಸ್. ಫಾರ್ ಇಲ್ಲಿ ನಾವು ಹಾಕಬೇಕು, ಫಾರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಬಿ ಮತ್ತು ಮೇನ್ ವರ್ಬನ್ನು ಯೂಸ್ ಮಾಡಿಕೊಂಡು ನಾವು ಈ ಸೆಂಟೆನ್ಸನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಸುನೀಲ್ ಡ್ಯಾಶ್ ಫಾರ್ ಹೀಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಎಸ್ಟರ್ಡೇ ಅನ್ನೋದು ಏನದು ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ವಾಸ್ ವೇಟಿಂಗ್ ಈಸ್ ಅ ರೈಟ್ ಆನ್ಸರ್. ಬಿ ಇದ್ದಿದ್ದು ಏನು ವಾಸ್ ಆಯಿತು ಪಾಸ್ಟ್ ಟೆನ್ಸು, ವೇಟ್ ಇದ್ದಿದ್ದು ವೇಟಿಂಗ್ ಆಯಿತು. ಇದಾಯಿತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ ಫಾರ್. ನೆಕ್ಸ್ಟು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಹೀ ಸಾ ದ ಡೆವಲಪ್ ಅಂತ ಇದೆ, ಇದು ಈ ಸಾ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ. ಯೂಸಿಂಗ್ ದ ವರ್ಡ್ ಪೇ ಆ್ಯಸ್ ಅ ವರ್ಬ್ ಇನ್ ಯುವರ್ ಸೆಂಟೆನ್ಸ್. ಪೇ ಅನ್ನೋದನ್ನು ವರ್ಬ್ನಾಗಿ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡಬೇಕು. ಓಕೆ, ಪೇ ಅನ್ನೋದನ್ನು ಇಲ್ಲಿ ಮಾಡಿದೆ ನೋಡಿ. ಐ ಪೇ ದ ಟ್ಯಾಕ್ಸಸ್ ಅಥವಾ ಐ ಪೇ ಮೈ ಮೊಬೈಲ್ ಬಿಲ್. ನೆಕ್ಸ್ಟು ಕಂಪೇರಿಟಿವ್ ಡಿಗ್ರಿ, ಸೂಪರ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ ಬಗ್ಗೆ ಕಂಪೇರಿಟಿವ್ ಡಿಗ್ರಿ ಮಾಡಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಡಾನ್ ಅನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದನ್ನು ನಾವು ಕಂಪೇರಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ಸೂಪರ್ಲೇಟಿವ್ ಹೆಂಗತ್ತಂದರೆ ದ ಮೋಸ್ಟ್ ಇದೆ ನೋಡಿ. ದ ಅನ್ನೋದು ಬತ್ತಂದರೆ ದ ಅಥವಾ ದ ಮತ್ತು ಮೋಸ್ಟ್ ಬತ್ತಂದರೆ ಅದೇನು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ದ ಹೈಯೆಸ್ಟು, ದ ಲಾಂಗೆಸ್ಟು, ದ ಮೋಸ್ಟು ಇವೆಲ್ಲ ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ಕಂಪೇರಿಟಿವ್ ಮಾಡಿದೆ ನೋಡಿ. ಇಲ್ಲಿ ಡಾನ್ ಅನ್ಸೆಲ್ಮೋ ವಾಸ್ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್.
ಇದು ರೈಟ್ ಆನ್ಸರ್. ನೆಕ್ಸ್ಟು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸಲ್ಲಿ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಐ ಸೋಲ್ಡ್ ದ ಟ್ರೀಸ್ ವರ್ ಸೋಲ್ಡ್ ಬೈ ಮೀ. ಈ ಕಡೆ ಹಾಕಬೇಕು, ಈ ಕಡೆ ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಮಾಡಬೇಕು, ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಮಾಡಬೇಕು. ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಿಲ್ಲಿ ಡೈರೆಕ್ಟ್ ಇಂಡೈರೆಕ್ಟು. ರಾಮೇಶ್ವರಿ ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ. ರಾಮೇಶ್ವರಿ ಟೋಲ್ಡ್ ಕುಸುಮಾ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ. ಟುಮಾರೋ ಅಂದೇನಿರುತ್ತೆ, ನೆಕ್ಸ್ಟ್ ಡೇ ಆಗುತ್ತೆ. ಐ ಆಮ್ ಇದ್ದಿದ್ದು ಶಿ ವಾಸ್ ಆಗುತ್ತೆ. ಓಕೆ, ನೆಕ್ಸ್ಟು 17 ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇರ್ತವೆ, ಅದನ್ನು ಸರಿಯಾಗಿ ನಾವು ಮಾಡಿ ಬರೀಬೇಕು. ಇಲ್ಲಿದೆ ನೋಡಿ ಕೆಳಗಡೆ ಆನ್ಸರು. ಇಲ್ಲಿದೆ ನೋಡಿ ಗೇವ್ ಫ್ರೀಡಮ್. ಇದು ಗಿವನ್ ಅಂತ ಇದೆ, ಗೇವ್ ಫ್ರೀಡಮ್ ಆಗಬೇಕಾಗಿತ್ತು. ಇದು ರೈಟ್ ಆನ್ಸರ್. ಗೇವ್ ಫ್ರೀಡಮ್ ಈ ಸೆಂಟೆನ್ಸ್ ರೈಟು. ಗೇವ್ ಮತ್ತು ಫ್ರೀಡಮ್. ಡ್ಯಾಮ್ ಮಾಡಿದ್ದಾರೆ ಇದನ್ನು, ಇದು ಡಮ್ ಆಗಬೇಕು. ಓಕೆ, ಸ್ಪೆಲ್ಲಿಂಗ್ ಇದ್ರ ಮಿಸ್ಟೇಕ್ ಇದೆ, ಇದ್ರದ್ದು ಏನೋ ಮಿಸ್ಟೇಕ್, ಟೆನ್ಸ್ದು ಮಿಸ್ಟೇಕ್ ಇದೆ. ನೆಕ್ಸ್ಟು ಆನ್ಸರ್ ದ ಫಾಲೋವಿಂಗ್ ಇದೆ ನೋಡಿ. 2-3 ವಾಕ್ಯದಲ್ಲಿ ಆನ್ಸರ್ ಮಾಡಿದ್ರೆ 1ಕ್ಕೆ 2 ಅಂಕಗಳಿವೆ. ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಇಲ್ಲಿದೆ ನೋಡಿ ಆನ್ಸರು. ಈ ಥರ ಬರೆದ್ರೆ ನಿಮ್ಗೆ ಸಿಗುತ್ತೆ 2 ಮಾರ್ಕ್ಗಳು. ನೆಕ್ಸ್ಟು ನೇಮ್ ದ ನ್ಯೂಸ್ ಪೇಪರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್. ಇಲ್ಲಿದೆ ನೋಡಿ. ಸೊ ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟ್, ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಆ್ಯನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಇಲ್ಲಿದೆ ನೋಡಿ. ಇಷ್ಟು ನಿಮಗೆ ಬರೆದ್ರೆ ಸಿಗುತ್ತೆ 2 ಮಾರ್ಕ್ಗಳು. ಓಕೆ, ನೆಕ್ಸ್ಟು ಅನಂತ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ವಾಟ್ ಮೇಕ್ಸ್ ಯು ಟು ಅಪ್ರಿಷಿಯೇಟ್ ಹಿಮ್. ಇಲ್ಲಿದೆ ನೋಡಿ ಆನ್ಸರು. ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 2 ಮಾರ್ಕ್ಗಳು. ನೆಕ್ಸ್ಟು ವಾಟ್ ಡಿಡ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲೈ. ಇಲ್ಲಿದೆ ನೋಡಿ ಆನ್ಸರು. ಎಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟು ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್. ಇಲ್ಲಿದೆ ನೋಡಿ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ ಇನ್ನು. ಆರ್ ಅಂತ ಇಲ್ಲಿ ಒಂದು ಕ್ವಶನ್ ಇದೆ. ಹೌ ಡಿಡ್ ರಿಕ್ಕಿ ಡೋಲ್ಮಾ ಫೀಲ್ ವ್ಯಾನ್ ಶಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್. ಅವ್ರ ಫೀಲಿಂಗ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಸೊ ಇದಿಷ್ಟು 1 2 3 4 ಬರೆದ್ರೆ ನಿಮಗೆ ಸಿಗುತ್ತೆ 2 ಮಾರ್ಕ್ಸ್. ಹೌ ಡು ಯು ಸೇ ದ್ಯಾಟ್ ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್. ಇಲ್ಲಿದೆ ನೋಡಿ. ಇದು ರೈಟ್ ಆನ್ಸರ್. ಆರ್ ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಆಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪಿಡಿಷನ್ ಫಾರ್ ವಾಂಗ್ಜಿಯಾ. ಹೌ ಅಂತ ಕೇಳಿದ್ದಾನೆ. ಇಲ್ಲಿದೆ ನೋಡಿ ಆನ್ಸರು. ಅದಕ್ಕೆ ಸಂಬಂಧಿಸಿದಂಥ ಕರೆಕ್ಟ್ ಆಗಿರುವಂಥ ಆನ್ಸರ್. ನೆಕ್ಸ್ಟು ಆನ್ಸರ್ ದ ಫಾಲೋವಿಂಗ್ 5-6 ಸೆಂಟೆನ್ಸಲ್ಲಿ ಬರೀಬೇಕು. ಇದಕ್ಕೆ ನೋಡಿ. ಅ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಅ ಬಾಯ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್ ಜಸ್ಟಿಫೈ. ಇಲ್ಲಿದೆ ನೋಡಿ ಆನ್ಸರು. ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 3 ಅಂಕಗಳು. ನೆಕ್ಸ್ಟ್, ಮ್ಯೂಸಿಕ್ ಈಸ್ ದ ವಾಯ್ಸ್ ಆಫ್ ದ ಸೋಲ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಜಾಜ್ ಪೋಯಮ್ 2. ಇಲ್ಲಿದೆ ನೋಡಿ. ಇದಿಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ಇಲ್ಲಿವರೆಗೆ ಬರೀಬೇಕು. ಓಕೆ, ಈಗ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇದೆ ನೋಡಿ. ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಕ್ಡ್ ಕ್ವಿಕ್ಲಿ. ಇದಿದೆ ನೋಡಿ ಕಂಪ್ಲೀಟ್ ಆಗಿರುವಂಥ ಆನ್ಸರು. ಕ್ವಶನಿಗೆ ಕಂಪ್ಲೀಟ್ ಆಗಿರುವಂಥ ಆನ್ಸರ್ಗಳು. ನೆಕ್ಸ್ಟ್ ಹೋಗೋಣ. ದ ಡೀಪನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಆಮ್ನಿಯಸ್. ಇಲ್ಲಿದೆ ನೋಡಿ ಆನ್ಸರು. ನೆಕ್ಸ್ಟ್ ನೋಡಿ. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್ ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ಇಲ್ಲಿದೆ ನೋಡಿ ಆನ್ಸರು. ಇಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 3 ಅಂಕಗಳು. 3 ಕ್ವಶನ್ಗಳು 3 ಅಂಕಗಳು. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಹೂ ಸೇಡ್ ದಿಸ್ ಆ್ಯಂಡ್ ವೈ ಸೇಡ್ ದಿಸ್, ಆಲ್ ಥಿಂಗ್ಸ್ ಆರ್ ಹಿಯರ್. ಯು ಕ್ಯಾನ್ ಗೆಟ್ 3 marks here. Okay.
ನೆಕ್ಸ್ಟು ಪ್ರೊಫೈಲ್ ಕೊಟ್ಟಿರ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ನಾವೊಂದು ಪ್ಯಾರಾಗ್ರಾಫನ್ನು ರೆಡಿ ಪ್ರೊಫೈಲನ್ನು ಪ್ಯಾರಾಗ್ರಾಫ್ ಆಗಿ ಮಾಡ್ಕೋಬೇಕು. ನೇಮ್ ಇದೆ, ಪಿ ಟಿ ಉಷಾ, ಡೇಟ್ ಆಫ್ ಬರ್ತ್ ಇದೆ, ನ್ಯಾಷನಾಲಿಟಿ, ಅದರ್ ನೇಮ್ಸ್ ಇದೆ, ನೋನ್ ಫಾರ್ ಇದೆ, ಎಂಪ್ಲಾಯ್ಡು, ಅವಾರ್ಡ್ಸ್. ಸೊ ಇಲ್ಲಿದೆ ನೋಡಿ. ದಿಸ್ ಈಸ್ ದ ಪ್ಯಾರಾಗ್ರಾಫ್ ಔಟ್ ಪಿ ಟಿ ಉಷಾ ಬೇಸ್ಡ್ ಆನ್ ದ ಪ್ರೊಫೈಲ್ ಗಿವನ್. ಪಿ ಟಿ ಉಷಾ ವಾಸ್ ಬಾರ್ನ್ ಆನ್ June 27, 1964. ಸೊ ಈ ರೀತಿ ನೀವು ಬರಿಬೇಕು. ಇಲ್ಲಿ ಪದ್ಮಶ್ರೀ ಕೊಳೆಗೆ ಅವರ ಅವಾರ್ಡ್ಗಳನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ ಇನ್ನು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್. ಈ ಕ್ಲೂಸ್ಗಳನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ ನಾವು ಒಂದು ಸ್ಟೋರಿಯನ್ನು ಬರಿಬೇಕು. ಓಕೆ, ಇಲ್ಲಿದೆ ನೋಡಿ ಆನ್ಸರ್. ಎಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ ಮಾರ್ಕ್ಸ್. ಸ್ಟಡಿ ದ ಪಿಕ್ಚರ್. ಈ ಪಿಕ್ಚರನ್ನು ನೋಡಿಕೊಂಡು ನಿಮಗೆ ಏನು ಅನಿಸುತ್ತೆ, ಇದರಲ್ಲಿ ಏನಿದೆ ವಿಶೇಷತೆ ಅಂತ ಅನ್ನೋದ್ರ ಬಗ್ಗೆ ಬರಿಬೋದು. ಹೆಡ್ಡಿಂಗ್ ಕೊಡ್ಬೋದು. ಪ್ಲಾಂಟ್ ಟ್ರೀಸ್, ಪ್ಲಾಂಟ್, ಸೇವ್ ಪ್ಲಾಂಟ್, ಸೇವ್ ಟ್ರೀಸ್, ಸೇವ್ ಪ್ಲಾಂಟ್ಸ್ ಅಥವಾ ಸೇವ್ ಟ್ರೀಸ್ ಅಂತ ಬರಿಬೋದು, ನಿಮ್ಮಿಷ್ಟ. ಓಕೆ, ಇಲ್ಲಿದೆ ನೋಡಿ ಅದ್ರ ಬಗ್ಗೆ. ಅ ಪಿಕ್ಚರ್ ಈಸ್ ವರ್ತ್ ಆಫ್ 1000 words. ಇದನ್ನು ಫಿಕ್ಸ್ ಆಗಿಬಿಡಿ ನೀವೆಲ್ಲದ ಒಂದು ಪಿಕ್ಚರ್ಗೆ. ದಿಸ್ ಈಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಫಾರ್ ಚಿಲ್ಡ್ರನ್. 2 boys and 2 girls are planting sapling the garden of the 4. 2 are helping the friends by pouring water and handing out a sapling. They are enjoying the activity. I like this picture. Plantation is essential today for our bright future. Okay, ನೆಕ್ಸ್ಟ್ ನೋಡಿರಿ ಅಲ್ಟರ್ನೇಟಿವ್ ಕ್ವಶನು ವಿಜುವಲಿ ಇಂಪೇರ್ಡ್ ಅವರಿಗೆ ಇದೆ. ಸೊ ಇದು ನೋಡ್ಬೋದು 3 ಸ್ವಂತ ವಾಕ್ಯದಲ್ಲಿ ಇರುತ್ತೆ ಅವರಿಗೆ. ಆಮೇಲೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸಸ್ಸನ್ನು ಯಾರಾದರೂ ಮಾಡಿದ್ರೆ ಅದಕ್ಕೆ ಸಿಗುತ್ತೆ ಅಂಕಗಳು. ಕೋಟ್ ಫ್ರಾಮ್ ಮೆಮರಿ, ಇದನ್ನು ಬಾಟ್ ಮಾಡಬೇಕು. 2 ಪೊಯಮ್ಗಳಲ್ಲಿ ಒಂದು ಫಿಕ್ಸ್ ಇರುತ್ತೆ. ಸೊ ನೋಡಿರಿ ಇಲ್ಲಿದೆ ನೋಡಿ ಕರೆಕ್ಟಾಗಿರುವ ಆನ್ಸರು. ಓಕೆ, ನೆಕ್ಸ್ಟು ಇದು ಪ್ಯಾರಾಗ್ರಾಫ್ ಇರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಕೇಳ್ತಾನೆ. ಒಂದು ಸೆಕೆಂಡ್ ಪಾಸ್ ಮಾಡ್ತೀನಿ, ಪ್ಯಾರಾಗ್ರಾಫ್ ಓದ್ಕೋಬೋದು ನೀವು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ ಕ್ವಶನ್ಗಳು. ಕ್ವಶನ್ಸ್ಗಳು ಇಲ್ಲಿನೂ ಇವೆ ಕೂಡ, ಆನ್ಸರ್ಗಳು ಕೂಡ ಇಲ್ಲಿವೆ, ಬರ್ಕೋಬೋದು ನೀವು. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 8 to 10 ಲೈನ್ಸ್ ಸೆಂಟೆನ್ಸ್ ಬಗ್ಗೆ ಇದೆ. ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್, ಎಕ್ಸ್ಪ್ಲೇನ್. ಸೊ ಇಲ್ಲಿದೆ ನೋಡಿ ಆನ್ಸರು. ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. ನೆಕ್ಸ್ಟ್, ಹೌ ಡಸ್ ದ ಪೋಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಪ್ರೇಸ್ ಮದರ್ ಇಂಡಿಯಾ. ಸೊ ಇದನ್ನು ಕೂಡ ಇಲ್ಲಿದೆ ನೋಡಿ ಆನ್ಸರು. ಇಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 4 ಅಂಕಗಳು. ನೆಕ್ಸ್ಟು, ಇಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆ್ಯಸ್ ದ ಲೈನ್. ಹೌ ಡಿಡ್ ದಿಸ್ ಸ್ಟೇಟ್ಮೆಂಟ್ ಎನೇಬಲ್ ದ ಕ್ರ್ಯೂ ಮೇಟ್ಸ್ ಟು ಎಸ್ಕೇಪ್ ಫ್ರಾಮ್ ದ ಡೀಪ್ ಸ್ಟಾರ್ಮ್. ಇಲ್ಲಿದೆ ನೋಡಿ, ಇಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 4 ಅಂಕಗಳು. 4 marks ಯು ವಿಲ್ ಗೆಟ್ ಫಾರ್ ದಿಸ್ ಆನ್ಸರ್. ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಸ್ಸೆನ ನೀವು ಸ್ವಂತಾಗಿ ಬರ್ಕೊಳ್ಳೋದು ಭಾಳ ಉತ್ತಮ. ನೋಡಿರಿ, ನಾಲೆಜ್ ತಗೊಳ್ಳಿ, ಬಟ್ ಸ್ವಂತಾಗಿ ಬರಿಬೇಕು. ಚಾನಲ್ಗೆ ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾನ್ ಆನ್ ಪ್ಲಾಸ್ಟಿಕ್, ಇದು ಭಾಳ ಇಂಪಾರ್ಟೆಂಟು, ನೋಡ್ಕೋಬೋದು ನೀವು ಪಾಸ್ ಮಾಡಿಕೊಂಡು. ನೆಕ್ಸ್ಟ್ ನೋಡೋಣ. ಇಂಟರ್ನೆಟ್, ಅಂತರ್ಜಾಲದ ಬಗ್ಗೆ ಏನು ಬೇಕಾದ್ರೂ ಬರಿಬೋದು ನೀವು. ನಾಲೆಜು, ಎಜುಕೇಷನ್ ಪರ್ಪಸ್ ಸಿಗುತ್ತೆ, ಒಂದು ಟೂರಿಸಮ್ ಸಿಗುತ್ತೆ, ಸೈನ್ಸು, ಟೆಕ್ನಾಲಜಿ ಎಲ್ಲನೂ ಸಿಗುತ್ತೆ ಅದರಲ್ಲಿ. ಪಾಸ್ ಮಾಡ್ಕೊಂಡು ಬರಿಬೋದು. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇವೆಲ್ಲ ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್ ಎರಡರಲ್ಲಿ ಒಂದು ಬೀಳೋ ಸಾಧ್ಯತೆ ಇದೆ ನೋಡಿ. ಈ ಸರಿ ಸ್ವಲ್ಪ ನೋಡಿಕೊಂಡು ಬರೀರಿ. ಈ ಥರ ಇದೆ ನೋಡಿ. ಸೊ ಪಾಸ್ ಮಾಡಿದ್ದು ನೋಡ್ಕೋಬೋದು. ನೆಕ್ಸ್ಟು, ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲೊಂದು ಲೆಟ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ನಾವು ಲೆಟ್ರ್ ಮಾಡಬೇಕು. ಇಲ್ಲಿದೆ ನೋಡಿ, ಶಶಾಂಕ್ ಅಥವಾ ಶಮಿತಾ ಅಂತ ತಿಳ್ಕೊಬೇಕು. 10th ಸ್ಟ್ಯಾಂಡರ್ಡು ತಿಳ್ಕೊಂಡು ಇದಕ್ಕೆಲ್ಲ ಆನ್ಸರ್ ಬರೀಬೇಕು. ಇಲ್ಲಿದೆ ನೋಡಿ, ಉಡುಪಿ ಡಿಯರ್ ಫಾದರ್ಗೆ ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿ ಆಗಬೇಕು. ಓಕೆ, ಇದಿಷ್ಟು ಎಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ ಇಲ್ಲಿವರೆಗೂ 5 ಮಾರ್ಕ್ಸ್ಗಳು. ಇಟ್ಟು 5 marks. ನೆಕ್ಸ್ಟ್ ನೋಡೋಣ. ಇನ್ನು ಇಲ್ಲೊಂದಿದೆ ನೋಡಿ, ಶಶಾಂಕ್ ಶಮಿತಾ, ಇದು ಅಫಿಷಿಯಲ್ ಲೆಟ್ರ್ ಆಗಿದೆ. KSRTC ಉಡುಪಿಗೆ ಬರಿತಾ ಇದ್ದಾರೆ. ಇಲ್ಲಿ ಫ್ರಾಮ್ ಬರುತ್ತೆ, ಫ್ರಾಮ್ ಇಲ್ಲಿದೆ,
2. ಓಕೆ ಡಿಯರ್ ಸರ್ ಪ್ರೊವೈಡ್ ಮೋರ್ ಬಸ್ಸಸ್ ಅಂತ ಇದೆ. ಸೊ ಇಷ್ಟು ಥರ ಬರೆದ್ರೆ ನಿಮಗೆ ಸಿಗುತ್ತೆ. ಸೊ ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 5 ಅಂಕಗಳು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್.